ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ಕೂಡ ನನ್ನ ಚಾನಲಲ್ಲಿ ಒಂದು ಓಲ್ಡ್ ವಿಡಿಯೋ ಹಾಕ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಸಮುದ್ರದ್ದು. ಬರೀ ಸಮುದ್ರದ ಅಲೆಗಳು, ಸಮುದ್ರ ಅಂತಲ್ಲ, ಬೀಚಲ್ಲಿ ಮರಳುಗಳು ಮತ್ತು ಡಿಫ್ರೆಂಟ್ ರೀತಿಯಲ್ಲಿ ವಿಡಿಯೋ ಮಾಡಿದ್ದೆ ಅಲ್ವಾ, ಅದನ್ನು ಹಾಕಿದ್ದೆ. ತುಂಬ ಜನರಿಗೆ ಇಷ್ಟ ಆಗಿದೆ. ಹಾಗೆ ಇವತ್ತು ಕೂಡ ನಾನು ಓಲ್ಡ್ ವಿಡಿಯೋ ಒಂದು ಸಿಕ್ಕಿದೆ ನನಗೆ, 4 ಇಯರ್ಸ್ ಬ್ಯಾಕ್ ಮಾಡಿದ್ದು. ನಮ್ಮನೆ ಹಿಂದ್ಗಡೆ ಎಲ್ಲ ಲೇಔಟ್ ಎಲ್ಲ ಆಗ್ತಾಯಿತ್ತು. ಆಗ ಆ ಕಡೆಯಿಂದೆಲ್ಲ ತುಂಬ ಕೋಳಿಗಳು ಬರ್ತಿದ್ವು, ಪಕ್ಕದ ಮನೆ ಕೋಳಿಗಳು. ಹಾಗೆ ನಮ್ಮ ಅಂಗಳಕ್ಕೆ ಬರ್ತಿದ್ದು, ಹಿಂದ್ಗಡೆ ಎಲ್ಲ ಓಡಾಡ್ತಿದ್ದು. ಅವುಗಳನ್ನೆಲ್ಲ ವಿಡಿಯೋ ಮಾಡಿಟ್ಕೊಂಡಿದ್ದೆ ನಾನು. ನನಗೆ ತುಂಬ ಇಷ್ಟ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರ, ಹೂಗಳೆಲ್ಲ ವಿಡಿಯೋ ಮಾಡ್ತಾ ಇರ್ತಿದ್ದೆ. ಹಾಗೆ ಅದು ಸಿಕ್ಕಿತು ಮೊನ್ನೆ ನನಗೆ. ಅದನ್ನೆಲ್ಲ ಸ್ವಲ್ಪ ಕರೆಕ್ಷನ್ ಮಾಡಿ ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. ಯಾಕಂದರೆ ಓಲ್ಡ್ ವಿಡಿಯೋ ಅಲ್ವಾ, ಸ್ವಲ್ಪ ಹಾಳಾಗ್ತಾ ಇತ್ತು ಅದು. ಕೋಳಿಗಳ ವಿಡಿಯೋ, ನಾವೇನು ಕೋಳಿಗಳು ನೋಡಿಲ್ವ ಅಂತ ಅನ್ಕೋಬೋದು. ಕೋಳಿಗಳು ಎಲ್ಲರೂ ನೋಡಿರ್ತಾರೆ, ಆದರೆ ಹತ್ತಿರದಿಂದ ಓಡಾಡೋದು ನೋಡೋಕ್ಕೆ ಎಲ್ರಿಗೂ ಸಿಗಲ್ಲ ಅಲ್ವಾ. ಹಾಗೆ ಸಿಕ್ಕ ಚಾನ್ಸನ್ನು ಯಾಕೆ ಬಿಟ್ಕೋಬೇಕು? ಹತ್ತಿರದಿಂದ ಕೋಳಿಗಳ ವಿಡಿಯೋ ಮಾಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರಿಗೆ ಖುಷಿ ಆಗುತ್ತಲ್ವ, ಅವರಿಗೋಸ್ಕರ ಇಂಥದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಯಾಕಂದರೆ ಈಗಿರುವ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರಾಗಲಿ, ಹೂವಾಗಲಿ, ಯಾವುದೇ ಆಗಲಿ ನಾಳೆ ಸಿಕ್ಕೇ ಬಿಡುತ್ತೆ ಅಂತ ಗ್ಯಾರಂಟಿ ಇಲ್ಲಲ್ಲ. ಹಾಗೆ ಆ ಕೋಳಿಗಳು ಈಗ ಬರ್ತಾನೆ ಇಲ್ಲ. ಆಗ ಡೈಲಿ ಬರ್ತಿದ್ದು, ಈಗ ಅವುಗಳೆಲ್ಲ ಬರೋದೇ ಇಲ್ಲ. ಆ ಸಾಕಿದ ಮನೆಯಿಂದ ಬಿಡೋದಿಲ್ವೋ ಅಥವಾ ಕೋಳಿಗಳಿಲ್ವೋ ಗೊತ್ತಿಲ್ಲ. ಬಟ್ ಆಗ ತುಂಬ ಚಂದ ತರಾವರಿ ಕೋಳಿಗಳು ಬರ್ತಿದ್ದು, ಕಲರು ವೈಟು ಮತ್ತು ಕಲರ್ಫುಲ್ಲಾಗಿರೋ ಕೋಳಿಗಳೆಲ್ಲ. ಹಾಗೆ ಬಂದು ಗಿಡಗಳ ಹತ್ರ ಎಲ್ಲ ಓಡಾಡಿಕೊಂಡು ಖುಷಿಯಾಗಿ ಏನಾದ್ರು ತಿಂದ್ಕೊಂಡು ಹೋಗ್ತಿದ್ದು. ಸೊ ನೋಡ್ಕೊಂಡು ಬನ್ನಿ, ಓಕೆನಾ? ಅದೇ ಈಗ ನೋಡಿ, ಅದೇ ಪ್ಲೇಸನ್ನು ತೋರಿಸ್ತೇನೆ. 4 ಇಯರ್ಸ್ ಬ್ಯಾಕ್ ಹೇಗಿತ್ತು, ಈಗ ಹೇಗಿದೆ ಅಂತ. ತುಂಬ ಬಲ್ಲೆ ಬೆಳೆದ್ಬಿಟ್ಟಿದೆ ನೋಡಿ. ಗಿಡ ಮರಗಳೆಲ್ಲ ತುಂಬಿ ಹೋಗಿವೆ, ತುಂಬ ಕಸ ಕಡ್ಡಿಗಳೆಲ್ಲ ಇವೆ. ಕ್ಲೀನ್ ಮಾಡಿಸ್ತಾ ಇರ್ತಾರೆ ಲೇಔಟವ್ರು, ಅದು ಕೂಡ ಹೀಗೆ. ಅದು ತುಂಬ ಗಿಡ ಮರಗಳಿವೆ ನೋಡಿ, ಎಷ್ಟಕ್ಕೊಂದು ಕಾಣ್ತಿದೆ. ಆಗ ಎಷ್ಟು ಖಾಲಿ ಜಾಗ ಇತ್ತಲ್ವ, ಕೋಳಿಗಳೆಲ್ಲ ಇಲ್ಲೇ ಓಡಾಡಿಕೊಂಡಿದ್ದದ್ದು. ಅದೇ ಜಾಗದಲ್ಲಿ ನಾವು ವಿಡಿಯೋ ಮಾಡಿದ್ದು. ಈಗ ಹೀಗೆಲ್ಲ ಆಗಿದೆ. ಅದಕ್ಕೆ ಹೇಳೋದು, ಆ ಕಡೆಯಿಂದೆಲ್ಲ ಕೋಳಿ ಬರ್ತಿದ್ದು, ಇಲ್ಲೆಲ್ಲ ಓಡಾಡ್ತಿದ್ದು, ಅದು ಇದು ಏನಾದ್ರು ತಿಂದ್ಕೊಂಡು ಹೋಗ್ತಿದ್ದು. ಈಗ ಯಾವುದೂ ಕೂಡ ಬರಲ್ಲ. ಅದಕ್ಕೆ ಹೇಳಿದ್ದು, ನಿನ್ನೆ ಇರುವ ಜಗತ್ತು ಈಗಿಲ್ಲ, ಈಗಿರುವ ಜಗತ್ತು ನಾಳೆ ಇರಲ್ಲ. ನಿನ್ನೆ ಇರುವವರು ಇವತ್ತಿದ್ದೇ ಬಿಡ್ತಾರಂತ ಗ್ಯಾರಂಟಿ ಇಲ್ಲ, ಇವತ್ತಿದ್ದವರು ನಾಳೆ ಇದ್ದೇ ಬಿಡ್ತಾರಂತ ಗ್ಯಾರಂಟಿ ಇಲ್ಲ ಅಲ್ವಾ. ಯಾರೇ ಆದರೂ ಕೂಡ, ಪಕ್ಷಿ, ಪ್ರಾಣಿ, ಮನುಷ್ಯರು ಯಾರೇ ಆದರೂ ಕೂಡ. ಸೊ ಈ ಟೈಮನ್ನು ನಾನು ನೆನಪಿಟ್ಕೊಳ್ಳೋದಕ್ಕೆ ಕೆಲವೊಂದು ವೀಡಿಯೋಸನ್ನು
ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಷ್ಟೇ. ಸೊ ನೋಡಿದ್ರಲ್ವಾ ಕೋಳಿಗಳ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಇನ್ನೊಂದು ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.